ಅದ್ಯಾಕೆ ಮಕ್ಕನ ಹಂಗೆ ಇಟ್ಕೊಂಡಿದ್ಯಾ? ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ಬ್ಲಾಗ್ ಮಾಡಿ ಅಂತ. ಅದಕ್ಕೆ ನಾನು ವೀಡಿಯೋನೇ ಮಾಡಲ್ಲ, ಉಚಿತರ ಇರ್ತೀವಿ ಅಂತ ಅಂದ್ಬಿಟ್ಟು. ಟಿವಿನೇ ನೋಡ್ತೀಯಾಳೆ, ಎಷ್ಟು ಸತಿ ಹೇಳ್ತೀನಿ ಟಿವಿ ತೋರಿಸ್ಬೇಡಿ ಅಂತ. ಹಿಂಗೆ ಮಾರ್ನಿಂಗ್ ಹಿಂಗೆ ಮಾಡಬೇಕು. ನನ್ನ ಮಗಳು ನನಗೆ ಊಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ನೋಡಿ, ಇವಳನ್ನ ಈ ಥರ ಎತ್ಕೊಂಡ್ರೆ ಖುಷಿ ಇವಳಿಗೆ. ಬುಟ್ಟಿ ಒಳಗೆ ಕೂರಿಸ್ಬಿಟ್ಟಿದ್ದೀನಿ, ಅಳ್ತಾ ಇದ್ಲು ಅಂತ. ನೋಡಿ ನಮ್ಮ ವಿನಾಯಕಿ ಬಾಬಾ. ತುಂಬಾ ಜನ ಕೇಳ್ತಿದ್ರಿ ಸಾಲಿಡ್ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಬಿಟ್ಟು. 1 ವರ್ಷದೊಳಗೆ ಎಲ್ಲಾ ತರದ ಫ್ರೂಟ್ಸ್ ಕೊಟ್ಟು ಅಭ್ಯಾಸ ಮಾಡ್ಬೇಕು. ತುಂಬಾ ಜನ ಏನಪ್ಪಾ ಕೇಳ್ತಿರೋದಂತಂದ್ರೆ, ಪಾಪುಗೆ ಎಷ್ಟು ತಿಂಗಳು ಮಗಳೇನ್ ಜಾಸ್ತಿ ವೆಯ್ಟ್ ಗೇನ್ ಆಗೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ನಾನು ಎದ್ದಾಗಿಂದ ವ್ಲಾಗ್ನ ಅಂದರೆ ಇವಾಗಲೇ ಎದ್ದಿದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದ್ಯಾಕೆ ಮಕ್ಕನ ಹಂಗೆ ಇಟ್ಕೊಂಡಿದ್ಯಾ ನಾವು ಅಜ್ಜಿ? ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ, ನೀವು ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ ಮಾಡಿ ಅಂತ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಹೊತ್ತಾಯಿತು ಎದ್ದು, 9:30 ಎದ್ದಾಗ, ಈಗ 9:45 ಆಗಿದೆ. ಸೊ ಬ್ರಷ್ ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ಬ್ರಷ್ ಮಾಡಿದ್ದೀನಿ. ನಾನು ಏನಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡೋದ ಅಂತಂದರೆ, ನೋಡಿ ಈ ಥರ ಥರ ಇರ್ತೀನಿ ನಾನು. ಇದನ್ನು ಮತ್ತೆ ಗಂಟು ಹಾಕ್ಬಿಟ್ರೆ ಮತ್ತೆ ತಲೆನೋವು ಬಂದಂಗೆ ಆಗುತ್ತೆ, ಇಲ್ಲಿ ಒಂಥರ ಏನೋ ಕುತ್ತಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಗಂಟು ಹಾಕೋದೇ ಇಲ್ಲ. ಸ್ನಾನಕ್ಕೆ ಹೋಗೋವರೆಗೂ ಹಿಂಗೆ ಇರುತ್ತೆ ನನ್ನ ಕೂದಲು. ಅದಕ್ಕೆ ನಾನು ವೀಡಿಯೋನೇ ಮಾಡಲ್ಲ, ಉಚಿತರ ಇರ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಏನಾದರೂ ಆಗಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹೆಂಗಿರುತ್ತೆ ಏನೋ ಎತ್ತ ಅಂತ ನನಗೂ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಕೂಡ ಎದ್ದಾಯಿತು. ಆ್ಯಂಡ್ ಪಾಪು ನನಗಿಂತ ಮುಂಚೆನೇ ಎದ್ಬಿಟ್ಲು. ಎಷ್ಟೊತ್ತಿಗೆ ಎದ್ಲು ಇವಳು? 9 ಗಂಟೆಗೆ ಎದ್ಲಂತೆ. ಸೊ ಇನ್ನೇನು ಮಲಗ್ತಾಳೆ. ನಮ್ಮದು 10-15 ಮಿನಿಟ್ಸು ಮಲಗಿಸ್ಬೇಕು. ಸೊ ನಾನು ಟಿಫನ್ ಮಾಡಿಕೊಂಡ್ರೆ ಅವಳ ಜೊತೆ ಇನ್ನೊಂದು ನ್ಯಾಪ್ ತೊಗೊಬೋದು ಅಂತ ಅಂದ್ಕೊಂಡು ಎದ್ಬಿಟ್ಟೆ. ಸೊ ಅವಳು ಏನು ಮಾಡ್ತೀಳೆ ತೋರಿಸ್ತೀನಿ. ಅಜ್ಜಿ ಬಳೆ ಜೊತೆ ಆಟಾಡ್ತಿರ್ತಾಳೆ. ಹಲೋ ಹಾಯ್ ಮಾಡಿಲ್ಲಿ. ಹಲೋ ಹಾಯ್ ಮಾಡು. ಹಾಯ್. ಅವ್ರ ತಾತ ಟಿ ವಿ ಹಾಕಿದ್ದಾರೆ, ಆ ಟಿ ವಿನೇ ನೋಡ್ತೀಯಾಳೆ. ಎಷ್ಟು ಸತಿ ಹೇಳ್ತೀನಿ ಟಿ ವಿ ತೋರಿಸ್ಬೇಡಿ ಅಂತ. ನಮ್ಮ ಅಜ್ಜಿನೂ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಟಿ ವಿ ತೋರಿಸ್ತಾ ಇರೋದು. ಹಲೋ ಹಾಯ್ ಮಾಡಿಲ್ಲಿ. ಹಾಯ್ ಗುಡ್ ಮಾರ್ನಿಂಗ್ ಅನ್ನ ಎಲ್ಲರಿಗೂ. ಅವ್ರಿಗೆ ನೋಡೋಷ್ಟೊತ್ತಿಗೆ ಈವ್ನಿಂಗ್ ಆಗಿರುತ್ತೆ. ಅಯ್ಯೋ ನಿದ್ದೆ ಬಂದ್ಬಿಟ್ಟಿದೆ. ಸೊ ಮಲಗಿಸ್ಬೇಕು. ಸೊ ನಾನು ಟಿಫನ್ ಮಾಡಬೇಕು. ಟಿಫನ್ ಏನು ಮಾಡಿದ್ದಾರೆ ನೋಡುವ. ಟಿಫನ್ ಬಂದು ಬಿಸಿ ಬೇಳೆ ಬಾತ್ ಮಾಡಿದ್ದಾರೆ. ಇಲ್ಲಿ ಹಾಗಲಕಾಯಿ ಪಲ್ಯ ಬೇಯ್ತಾ ಇದೆ, ಬಿಸಿಬೇಳೆ ಬಾತ್. ವಾವ್. ಈಗ ತಿನ್ನಬೇಕು. ತಿಂದ್ಬಿಟ್ಟು ನೋಡಬೇಕು ಏನು ಮಾಡೋದು ಅಂತ. ಸೊ ತಿನ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಏನಮ್ಮ ಹೇಳು? ಪೂ ಮಾಡಿಬಿಡು. ನಮ್ಮ ಅಜ್ಜಿ ಅವಳಿಗೆ ಪೂ ಮಾಡೋದು ಹೇಳ್ಕೊಟ್ಬಿಟ್ಟಿದಾರ. ಅವ್ರನ್ನ ನೋಡ್ದಾಗೆಲ್ಲ ಪೂ ಅಂತಿರ್ತಾಳೆ. ಏನೇನು ಪೂ ಮಾಡ್ಬಿಡು. ಕ್ಯಾಮ್ರಾ ತೋರಿಸಿದ್ರೆ ಸಾಕು ಸೈಲೆಂಟ್ ಆಗ್ಬಿಡ್ತಾಳೆ. ನೋಡು ಕ್ಯಾಮ್ರಾ ತಿರುಗಿಸಿದ್ಮೇಲೆ ಬರ್ತಾ ಇದೆ. ಸರಿ, ಆಮೇಲೆ ಸಿಗ್ತೀನಿ ಗೈಸ್. ಟಿಫನ್ ಮಾಡ್ಬಿಟ್ಟು ಹೊಟ್ಟೆ ಹಸ್ತಾ ಇದೆ. ಮಾರ್ನಿಂಗ್ ಹಿಂಗೆ ಮಾಡ್ಬೇಕು. ಹಿಂಗೆ ಮಾರ್ನಿಂಗ್ ಹಿಂಗೆ ಮಾಡ್ಬೇಕು. ಏನು ನೋಡ್ತಿದ್ದಾಳೆ ನೋಡಿ. ನಿದ್ದೆನಾ ನಿಂಗೆ? ನಿದ್ದೆ ಮಾಡ್ತೀಯಾ? ಅಯ್ಯೋ ಜೋ ಲಾಲಿನ ಹಾಡುವೆ
ಕಂದ ನಿನ್ನ ಮುತ್ತಾಡುವೆ. ನೋಡೋದಷ್ಟೇ. ಇವತ್ತು ಫಸ್ಟ್ ಅಲ್ಲ ಇವಳಿಂಗೆ ಇದು ಮಾಡ್ತಿರೋದು. ಬಿಸಿಲು ಏನಿಲ್ಲ, ಇರ್ತಾಳ ಆರಾಮಾಗಿ. ಇವಾಗ ರಾಗಿ ತೊಳ್ದು ಹಾಕಿದ್ರು, ಸೊ ಕಾಯೋಕ್ಕೆ ಅಂತ ಬಂದ್ವಿ. ಇರ್ತೀಯ ನೀನು? ಸೊ ಗೈಸ್, ಅಡುಗೆ ರೆಡಿ ಆಗಿದೆ. ಆದರೆ ನನ್ನ ಮಗಳು ನನಗೆ ಊಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಪ್ರತಿದಿನವೂ ಅಟ್ಲೀಸ್ಟ್ 2 ಗಂಟೆ ಅಷ್ಟರಲ್ಲಿ ಇವಳದು ಸ್ನಾನ ಆಗೋಗ್ತಿತ್ತು. ಬಟ್ ಇವತ್ತು ಆಗಿಲ್ಲ, ಯಾಕಂದರೆ ರಾಗಿ ಒಣಗಾಕಿದಾರಲ್ಲ. ಸೊ ಯಾರಾದರೂ ಒಬ್ರು ಅಲ್ಲಿರಲೇಬೇಕು. ಅಜ್ಜಿ ಅಲ್ಲಿದ್ದಾರೆ. ಸೊ ಊಟ ಮಾಡಬೇಕು. ನಮ್ಮ ಡ್ಯಾಡಿ ಇವತ್ತು ಚಿಕನ್ ತಂದಿದ್ರು. ಇನ್ನು ಧನುರ್ಮಾಸ ಬಂದುಬಿಟ್ರೆ ತಿನ್ನೋದಕ್ಕಾಗೋದಿಲ್ಲ. ಜೊತೆಗೆ ಏನಿದು ಮಾಸ ಇದು, ಕಾರ್ತಿಕ್ ಮಾಸ ಇತ್ತಲ್ಲ. ಸೊ ಅದು ಮುಗೀತು, ಅದಕ್ಕೆ ಚಿಕನ್ ತಂದಿದ್ದಾರೆ. ಮಾಡಿದ್ದಾರೆ. ಮುದ್ದೆ, ಅನ್ನ, ಸಾರು ಎಲ್ಲ ರೆಡಿ ಇದೆ. ಈ ಮೇಡಮ್ ತಿನ್ನೋಕೆ ಬಿಡ್ತಾ ಇಲ್ಲ. ನಮ್ಮ ಡ್ಯಾಡಿ ತಿಂತಾಯಿದ್ದಾರೆ. ಅವ್ರು ತಿಂದಮೇಲೆ ಅವ್ರು ಕೈ ಕೊಟ್ಬಿಟ್ಟು ನಾನು ತಿನ್ನಬೇಕು. ಸೊ ಹಾಗಾಗಿದೆ ಇವತ್ತಿನ ವ್ಲಾಗ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸೊ ಗೈಸ್ ಆಮೇಲೆ ಹೇಳ್ತೀನಿ. ಸೊ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಮೇಡಮ್ಮು ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಇವಳನ್ನ ಈ ಥರ ಎತ್ಕೊಂಡ್ರೆ ಖುಷಿ ಅವಳಿಗೆ. ಈ ಥರ ಹೊಯ್ 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 ಹೊಯ್. ನಿನ್ನ ಮಗಳನ್ನ ಮಾತ್ರ ತೋರಿಸು. ಜುಟ್ ಚೆನ್ನಾಗಿ ಜುಟ್ ಮೂಗಿಂಟತ್ರ ಒಂದು ಸತಿ ಮೂಗು ನೆಟ್ಟು ಕಾಣಿಸ್ತದೆ, ಒಂದು ಸೊಟ್ಟು ಕಾಣಿಸ್ತದೆ, ನೆಟ್ಟು ಕಾಣಿಸ್ತದೆ ಇಟ್ಟದೆ. ಸೊ ಗೈಸ್, ಪಾಪುಗೆ ಸ್ನಾನ ಮಾಡಿಸಿದ್ದಾಯಿತು. ಇಲ್ಲಿ ಅವಳೇನೋ ಕಚ್ಕೊಂಡು ತಿಂತಾ ಇದ್ದಾಳೆ. ದಬಾಕೊಂಡ್ಬಿಡೋದು, ಅಳೋದು ಅದೇ ಮಾಡ್ತಾ ಇರ್ತಾಳೆ ಯಾವಾಗಲೂ. ಸುಮ್ಮನೆ ದಬಾಕೊಂಡ್ಬಿಡೋದು, ಅಳ್ತಾ ಇರೋದು. ಬೋರ್ ಆಗ್ತಿದೆ ಇವತ್ತು. ಯಾಕೆ ಬುಟ್ಟಿ ಒಳಗೆ ಕೂರಿಸ್ಬಿಟ್ಟಿದ್ದೀನಿ, ಅಳ್ತಾ ಇದ್ಲು ಅಂತ. ನೋಡಿ, ಎಲ್ಲ ಬೈಗೆ ಹಾಕ್ಕೊಂತಾಳೆ. ಆಯ್ತಾಯ್ತು. ಎತ್ಕೋ ಮಗಳು. ಟಿ ವಿ ಮಾತ್ರ ಚೆನ್ನಾಗಿ ನೋಡ್ತಾಳೆ. ನೋಡಿ, ಇಷ್ಟು ಆಟ ಸಾಮಾನು. ಇನ್ನು ಆಡಂಗೂ ಬಂದಿಲ್ಲ ಇವಳು. ಇಷ್ಟು ಆಟ ಸಾಮಾನು ಇಲ್ಲ, ಎರಡಿದ್ದಾವೆ. ಕೈ ಕಳ್ಳ ನೋಡಿ, ಕೈ ನೋಡಿ ಹೆಂಗೆ ಇಟ್ಕೊಂಡಿದ್ದಾಳೆ ಅಂತ.
ಸೊ ಹಾಯ್ ಹೇಳಿ ಮೇಡಮ್ ಮೇಡಮ್ ಅವಳ ಡ್ರೆಸ್ ನೋಡಿ ನಮ್ಮ ವಿನಾಯಕಿ ಬಾಬಾ ಅವಳ ಡ್ರೆಸ್ ನೋಡಿ ಅವಳ ಡ್ರೆಸ್ ವಿನಾಯಕಿ ಹಲೋ ವಿನಾಯಕಿ ಬಾಬಾ ಯಾರಿಗಾನ ಕನ್ಸಲ್ಟೇಷನ್ ಬೇಕಂದ್ರೆ ಹೇಳಿ. ಅಯ್ಯೋ ಇಲ್ಲಿ ನೋಡಿ ಕ್ಯಾಟ್ ಎಷ್ಟು ಚೆನ್ನಾಗೈತೆ. ಗೈಸ್ ನೋಡಿ ನಮ್ಮ ಒಂದು ಮೇಡಮ್ ಏನು ಸಿಕ್ಕಿದ್ರು ಬೈಕ್ ಹಾಕೊಳ್ಳೋದು. ಅವಳಿಗೆ ಇದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ, ಈ ಫ್ಯಾನು ಅವ್ರು ಚಿಕ್ಕಪ್ಪ ತಂದು ಕೊಟ್ಟಿರೋದು. ಇದಂದರೆ ಇಷ್ಟ, ಇದನ್ನು ಹಾಕೊಂಡು ಜಗಿತಾ ಇರ್ತಾಳೆ. ಹಾಯ್ ಮಾಡ್ಬಿಡು. ಸೊ ನೋಡ್ತಾ ಇದ್ದಾಳೆ ನನ್ನೇ ವಿಡಿಯೋ ಮಾಡೋದನ್ನ. ಏನು ಮಾತಾಡೋದು ಅಂತಲೇ ಗೊತ್ತಾಗಲ್ಲ ಅದು. ನೋಡಿ ನೀನು ಮುಟ್ಟಬೇಡ ಇರೋ, ನೀ ಮುಟ್ಟಬೇಡ, ನಿಂಗೆ ಟೈಮ್ ಐತಿದೆ ಇನ್ನು. ಅಯ್ಯೋ ಕೈಯಲ್ಲಿ ಬಟ್ಟೆ ಎತ್ಕೊಬಾವಿ ನೋಡ್ದು ಮೂತಿ ವರ್ಷದ ಅಲ್ಲ ನೋಡು ಕೈಯಲ್ಲೆಲ್ಲ ಕೆರೆದಿರೋದು ನೋಡು. ಚೆನ್ನಾಗದ ಮಗನೇ, ಈಚೆ ಇದೆ ನೋಡಿ ಹಾಸಿಗೆ ಮೇಲೆ ಇದೆ. ಸೊ ಗೈಸ್ ತುಂಬ ಜನ ಕೇಳ್ತಿದ್ರಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಇನ್ನೂ ಇಲ್ಲ, ನಾನು 6 months ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಮಂತ್ ಹೋಗಿ ಅವಳಿಗೆ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದು ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಅಂದರೆ 5.5 monthsಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ನಾನು ಬೇಡ 6 ಕಂಪ್ಲೀಟ್ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಈ ಬಿಡಲ್ಲ ಕೈಯೆಲ್ಲ ಮಾಡ್ಕೊಂಡ್ಲು. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ ಏನು ತಿನ್ನಿಸ್ತಾ ಇದ್ದೀನಿ ಅಥವಾ ಏನು ಕೊಡ್ತಿದ್ದೀನಿ ಅವಳಿಗೆ ಅಂತ ಅಂದ್ಬಿಟ್ಟು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸೊ ನಾನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ ಇವಾಗ. ಆ್ಯಂಡ್ ಇವಾಗ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ತಿಂತಾ ಇರ್ಬೇಕಾದ್ರೆ ನೋಡ್ತಿರ್ತಾಳಲ್ಲ, ಸುಮ್ಮನೆ ಕೊಟ್ಟೆ, ನಾನು ಮೊನ್ನೆ ಕೊಟ್ಟೆ, ಅವಾಗ ಅಂತ ಕಚ್ತಾ ಇದ್ದಾಳೆ ಬೋರ್ಡಲ್ಲೇ. ಸೊ ನೋಡೋಣ ಅಂತ ಕೊಟ್ಟರೆ ಕೈಯೆಲ್ಲ ಪಚ್ಕ ಮಾಡ್ತಿದ್ದಾಳೆ. ಸೊ ಇನ್ನು ತಿನ್ಸೋದಕ್ಕೆ ಹೋದರೆ ಒಂದು ಡ್ರೆಸ್ ಚೇಂಜ್ ಮಾಡ್ಬೇಕನ್ಸುತ್ತೆ ಅವಳಿಗೆ. ನೋಡೋಣ ಹೇಗೋಗುತ್ತೆ ಅಂತ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ, ಹೆಂಗೆ ತಿಂತಾಳೆ ಇವಳು, ತಿಂತಾಳ ಇಲ್ವಾ, ಉಗಿತಾಳ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಸ್ಟಾರ್ಟ್ ಮಾಡಿದಾಗ ನಿಮಗೂ ಕೂಡ ಎಲ್ಲರಿಗೂ ತಿಳಿಸ್ತೀನಿ. ಸೊ ಈಗ ಸದ್ಯಕ್ಕೆ ಬಾಳೆಹಣ್ಣು ಹೊಡಿತೀನಿ ಇವಾಗ, ಹೊಡಿತೀನಿ. ಕೈ ಮುಟ್ಟಬಾರ್ದು. ಯಾಕೆ ಹಿಡ್ಕೊ. ಅವಳು ಸ್ವಾಲೋ ಮಾಡೋದು ಇನ್ನು ಕಲಿತಾ ಇದ್ದಾಳೆ ಅನ್ಸುತ್ತೆ. ಆ ಕೈ ಮುಟ್ಬೇಡ, ಕೈ ಬೇಡ, ಒಂದು ಚೂರು ಕೊಡು, ಕೈ ಬೇಡ, ಜಾಸ್ತಿ ಕಚ್ಬಿಟ್ಟೋಳು. ಜಾಸ್ತಿ ಅಲ್ಲಿ ನೋಡಿಲಿ ಆಗಲೇ ಕವರ್ ಕಪ್ಟೋಳೆ, ಇಲಿ ಮರಿ ಕವರ್ದಂಗೆ ಕವರೋಳೆ. ಒಂದು ಚೂರು ಕೊಡು. ಸೊ ಫ್ರೂಟ್ಸಲ್ಲೂ ಅಷ್ಟೇನೆ ಇದು ಕೊಡಬಾರ್ದು ಇದು ಕೊಡಬೇಕು ಅಂತ ಎಲ್ಲ ನಾನು ನೋಡೋದಿಲ್ಲ. 1 ವರ್ಷದೊಳಗೆ ಎಲ್ಲ ಥರದ ಫ್ರೂಟ್ಸ್ನೂ ಕೊಟ್ಟು ಅಭ್ಯಾಸ ಮಾಡಬೇಕು. ಸೊ ಅದಕ್ಕೇ ಅಂದರೆ ಸಣ್ಣ ಪುಟ್ಟದ್ದು ಅಷ್ಟೇ. ಈಗ ನಮ್ಮ ಅಜ್ಜಿನೂ ಆ್ಯಪಲ್ ಎಲ್ಲ ತಿನ್ನಿಸ್ಬೇಕಾದ್ರೆ ಒಂಚೂರು ಚಿಪ್ಪಿಸ್ತಾರೆ. ಮೊನ್ನೆ ಆ್ಯಪಲ್ನೂ ಕೂಡ ಹಿಂಗೆ ಜಗ್ದು ಸ್ವಾಲೋ ಮಾಡಿಕೊಂಡ್ಲು. ಅಂದರೆ ನೋಡ್ಕೊಂಡು ಕೊಡಬೇಕಾಗತ್ತೆ, ಯಾವುದೇ ರೀತಿಯಾದ ಏನಾದರೂ ಜಾಸ್ತಿ ಪೀಸ್ ಹೋಗದೇ ಇರೋ ಥರ ನೋಡಿಕೊಂಡು ನಾವು ಕೊಡಬೇಕಾಗತ್ತೆ. ಜಸ್ಟ್ ಚೀಪ ಥರ ಅಷ್ಟೇ. ನೋಡಿ ಅವಳಿಗೆ ಬೇಕಂತೆ, ನೋಡಿ ಅದನ್ನ ನೋಡ್ಬಿಟ್ಟು ನಗ್ತಾ ಇದ್ದಾಳೆ, ಬೇಕಂತ. ಬೇಕಾ ಮಗನೇ? ನೋಡಿ ಬೇಕಾ, ಬಿಡು ಬೇಕಂತೆ. ನೋಡಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ನಾವು ತಿನ್ಸೋದಕ್ಕಿಂತ ಅವ್ರ ಕೈಲೇ ಕೊಟ್ಬಿಟ್ರೆ ತಿಂತಾರೆ. ಬಟ್ ಏನಂದರೆ ಅವ್ರ ಕೈಲಿ ಕೊಟ್ಟಾಗ ಇಚ್ಕಿ ಪಚ್ಕಿ ದೊಡ್ಡ ಪೀಸ್ ಏನಾದರೂ ಗಂಟ್ಲಿಗೆ ಸಿಕ್ಕಾಕೊಂತಂದರೆ ಸ್ವಲ್ಪ ಕಷ್ಟ ಅನ್ನೋ ಥರ. ಸೊ ಆ್ಯಪಲ್ನೆಲ್ಲ ಸ್ವಲ್ಪ ಪ್ಯೂರಿ ಮಾಡಿ ಥರನೇ ಕೊಡಬೇಕು. ಮತ್ತು
ಮನೇಲೆಲ್ಲ ರಾಗಿ ಸರಿ ತಿನ್ಸೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹೌದು, ರಾಗಿ ತುಂಬ ಒಳ್ಳೆಯದು ಮಕ್ಕಳಿಗೆ. ಜೊತೆಗೆ ಅದಕ್ಕೆ ತುಪ್ಪ ಹಾಕಿ ತಿನ್ಸೋದು. ನೋಡಬೇಕು ಹೆಂಗೆ ಮಾಡ್ತೀನಿ ಏನು ಅಂತ ಆ ಪ್ರಾಸೆಸ್ನ ಕೂಡ ತೋರಿಸ್ತೀನಿ. ರಾಗಿ ಹಿಟ್ಟು ಹೆಂಗೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ಸೊ ಯಾ ಇಟ್ಕೊಂಬಾರ್ದು. ನೀನೀಗ ಬಟ್ಟೆ ಎಲ್ಲ ಮಾಡ್ಕೊಂಡು ಮತ್ತೆ ಬಟ್ಟೆ ಚೇಂಜ್ ಮಾಡೋಕ್ಕಾಗಲ್ಲ ನಿನಗೆ, ಅರ್ಥ ಆಯ್ತಾ? ನೋಡಿ ಆಗಲೇ ಬಟ್ಟೆ ಎಲ್ಲ ಮಾಡ್ಕೊಂಡಿದ್ದಾಳೆ. ನೋಡಿ ಇದ್ಲು ಅದಾಯ್ತು. ತುಂಬ ಜನ ಏನಪ್ಪ ಕೇಳ್ತಿರೋದಂತಂದರೆ ಪಾಪುಗೆ ಎಷ್ಟು ತಿಂಗಳು ಅಂತ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಅವಳಿಗೆ ಇವಾಗ 6 ರನ್ನಿಂಗ್ ಇದೆ, 5.5 months. ಸೊ ನೆಕ್ಸ್ಟ್ ಮಂತ್ 5th ಬಂದರೆ, ಅಂದರೆ ಡಿಸೆಂಬರ್ 5th ಬಂದರೆ ಅವಳಿಗೆ 6 ಕಂಪ್ಲೀಟ್ ಆಗಿ 7ಗೆ ಬೀಳುತ್ತೆ. ತುಂಬ ಜನ ಇದನ್ನೇ ಕೇಳ್ತಿದ್ದೀರಾ. ಐ ಥಿಂಕ್ ನೀವು ನೋಡಿಲ್ಲ ಅಥವಾ ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ, ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಿರೋದ್ರಿಂದ. ಸೊ ಅವಳಿಗೆ ಇವಾಗ 6 ರನ್ನಿಂಗು. ಆ್ಯಂಡ್ ಪಾಪು ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾನೆ ಇರ್ತೀರಾ. ನಾನು 3.5 monthsಗೆ ಇಂಜೆಕ್ಷನ್ಗೆ ಹೋಗಿದ್ನಲ್ಲ, ಆವಾಗ ಅಷ್ಟೇ ಚೆಕ್ ಮಾಡಿದ್ದು. ಆವಾಗ ಒಂದು 5 kg ಏನೋ ಇದ್ಲು, 5 kg ಇದ್ಲು 3.5 monthsಲ್ಲಿ. ಸೊ ಇವಾಗ ಎಷ್ಟಾಗಿದ್ದಾಳೆ ಅಂತ ಗೊತ್ತಿಲ್ಲ. 6 months ಕಂಪ್ಲೀಟ್ ಆದಮೇಲೆ ಮತ್ತೆ ಇಂಜೆಕ್ಷನ್ಗೆ ಹೋಗಬೇಕು, ಆವಾಗ ಚೆಕ್ ಮಾಡಿಸ್ತೀನಿ. ನನ್ನ ಮಗಳೇನು ಜಾಸ್ತಿ ವೆಯ್ಟ್ ಗೇನ್ ಆಗೋದಿಲ್ಲ. ಅವಳು ನೋಡಿದ್ದೀರಾ ಅನ್ಸುತ್ತೆ, ಅವಳು ಸ್ವಲ್ಪ ತೆಳ್ಳಗೆ ಇದ್ದಾಳೆ, ದಪ್ಪ ಇಲ್ಲ. ಅದನ್ನೇ ನಮ್ಮ ಅಜ್ಜಿ ರೇಗಿಸ್ತಾ ಇರ್ತಾರೆ, ಸಣ್ಣ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ಓಕೆ, ಆ್ಯಕ್ಟಿವ್ ಆಗಿದ್ದಾಳೆ ಆ್ಯಂಡ್ ಅವಳು ಹೆಲ್ದಿಯಾಗಿದ್ದಾಳೆ, ಅಷ್ಟು ಸಾಕು ನನಗೆ. ಅವಳು ದಪ್ಪ ಆಗೋದು ಏನು ಅವಶ್ಯಕತೆ ಇಲ್ಲ. ಸೊ ಹಿಂಗಿದ್ರು ನನಗೆ ಫೈನೇ. ಬಟ್ ಎಷ್ಟು kg ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು 6 months ವ್ಯಾಕ್ಸಿನೇಷನ್ಗೆ ಹೋದಾಗಲೇ ನಿಮಗೆಲ್ಲರಿಗೂ ಹೇಳೋದಕ್ಕಾಗೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ತುಂಬ ಜನ ಕೇಳ್ತಾ ಇರ್ತೀರ ವೆಯ್ಟ್ ಎಷ್ಟು, ಪಾಪು ಎಷ್ಟು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹೇಳಿದೆ ಇಲ್ಲಿ ಅಷ್ಟೇ. ನೋಡಿ ಇವಳಿಗೆ ಇಲ್ಲಿದೆಲ್ಲ ಕೃಷ್ಣನ ಫೋಟೋ ಅದಂದರೆ ಇಷ್ಟ. ಅದನ್ನು ನೋಡ್ಕೊಂಡೇನೋ ಮಾತಾಡ್ತಾ ಇರ್ತಾಳೆ. ನೋಡಿ ಸ್ಮೈಲ್ ಮಾಡ್ತಿದ್ದಾಳೆ, ಅಳ್ತಿರೋಳು ಸ್ಮೈಲ್ ಮಾಡ್ತಾಳೆ ಈ ಫೋಟೋ ನೋಡಿದಾಗ. ಮಾತಾಡು. ಅಯ್ಯೋ ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸುತ್ತ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್ ಮಾಡ್ಬಿಡು ನೀನು. ಇಲ್ಲಿ ನೋಡು ಮಗನೇ, ಅಲ್ಲಿ ನೋಡಲ್ಲಿ, ಇಲ್ಲಿ ಬಾಯ್ ಮಾಡ್ಬಿಡು. ಬಾಯ್. ಎಲ್ಲಿ ನೋಡ್ತಿದ್ದೀನಿ? ಬಾಯ್ ಅಂತ. ಬಾಯ್ ಗೈಸ್.